ಹೆಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್. ಏನಂದರೆ ಇವತ್ತೊಂದು ಪ್ಲೇಸಿಗೆ ಬಂದಿದ್ದಾವೆ. ಪ್ಲೇಸ್ ಬಂದುಬಿಟ್ಟು ಅಂದರೆ ಮೂರ್ತಿಕಾರರು, ಗಣಪತಿ ಮೂರ್ತಿಕಾರರು ಯಲ್ಲಾಪುರದಲ್ಲಿ ಓಲ್ಡೆಸ್ಟ್ ಅಂದರೆ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಕೇಳೋಣ, ಪ್ಲೇಸಿಗೆ ಬಂದಿದ್ದೇವೆ. ಸೊ ಹೋಗೋಣ ಬನ್ನಿ, ಅದೇ ಪ್ಲೇಸಿಗೆ. ಇಲ್ಲೇ ಇದೆ ಅವ್ರ ಮನೆ, ನೋಡ್ಬೋದು. ಆಗಲೇ ಮನೆ ಒಳಗೆ ಬಂದಿದ್ದಾವೆ. ಅವ್ರದ್ದು ಯಲ್ಲಾಪುರದ ಹಿರಿಯ ಗಣಪತಿ ಕಲಾವಿದರು, ಹೆಸರು ಅವ್ರದ್ದು ವಿನಾಯಕ್ ಗುನಗ ಅಂತ ಹೇಳಿ. ಅವರಿಗೆ ಕೇಳೋಣ ಅವ್ರದ್ದು ಶುರು ಎಲ್ಲಿಂದ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಕೊಂಡು. ಓಕೆ, ನಿಮ್ಮದು ಶುರು ಎಲ್ಲಿಂದ ಆಯಿತು ಅಂದರೆ ಗಣಪತಿ ಮಾಡೋದು? ಮತ್ತು ನೀವೇನು ಯಾವ ಟೈಪ್ ಗಣಪತೀಸ್ ಎಲ್ಲ ಮಾಡ್ತೀರಾ? ಎಷ್ಟು ವರ್ಷ? ನಮ್ಮದು ಸಣ್ಣ ಒಂದು 7-8 ವರ್ಷದಿಂದನೇ ಶುರುವಾಗ್ಬಿಡ್ತದೆ ಅದು. ಓಕೆ, ನಿಮ್ಗೆ ಬುಡ ಯಾಕೆ ಕೇಳಿದ್ರೆ, ನಮ್ಮ ಮಾವನ ಅಜ್ಜಿ ಮನೆಯಲ್ಲಿ ನಾವು ಇದ್ದವಾಗ ಅಲ್ಲಿ ಅವರು ಗಣಪತಿ ಮಾಡ್ತಿದ್ರು, ನಮ್ಮ ಮಾವ ಎಲ್ಲ. ಅದರ ಚಟ ನನಗೆ ಬಿತ್ತು. ಬಟ್ ಊರು ಎಲ್ಲಿಂದ? ಯಲ್ಲಾಪುರದಿಂದನಾ ಇಲ್ಲ ಅಂದ್ರೆ ನಿಮ್ದು ಮುಂಚೆ ಊರು ಎಲ್ಲಾದ್ರೂ ಸ್ಟಾರ್ಟ್ ಮಾಡಿದಿತ್ತ? ಊರು 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 ನಮ್ದು ಮೂಲತಃ ನಾವು ಹಳಕಾರದವರು. ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದೀರಾ ಗಣಪತಿ? ಅಲ್ಲಿಂದಾನೇ ಶುರು ಮಾಡಿರೋದು? ಅಲ್ಲಿಂದ ಗಣಪತಿ ಎಲ್ಲ ಸ್ವಲ್ಪ ಏನಾದ್ರು ಗೊಂಬೆ ಗಿಂಬೆ ಇದು ಮಾಡ್ತಿದ್ರು ನಾವು. ಅದೇನು ಲೆಕ್ಕದಲ್ಲಾಗಿತ್ತು. ಈಗ ಇಲ್ಲಿ ಬಂದ ಮೇಲೆ 68ನೇ ಇಸ್ವಿಯಿಂದ, ಇಲ್ಲಿಂದ 67-68ರಲ್ಲಿ ಇಲ್ಲಿಂದ ಶುರು ಮಾಡಿದ್ದೇ ಗಣಪತಿ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ 1967 or 68ಇಂದ ಗಣಪತಿ ಆ್ಯಕ್ಚುಲಿ ಶುರು ಮಾಡಿದ್ದಾರೆ. ಸೊ ಆಗಲೇ ಇವಾಗ ಎಷ್ಟು ವರ್ಷ ಆಯಿತು? 42 2026 ತನಕ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಮ್ಯಾಥ್ಸಲ್ಲಿ ಸ್ವಲ್ಪ ನಾನು ವೀಕ್ ಇದ್ದಾನೆ. ಓಕೆ, ನೋಡೋಣ. ಈಗ ಅವ್ರದ್ದು ಮಕ್ಕಳು ಎಲ್ಲ ಇದ್ದಾರೆ, ಅವ್ರ ಹತ್ರನೇ ಕೇಳೋಣ ಅವರು ಯಾವ ಥರ ಮಾಡ್ತಾರೆ, ಅಂದರೆ ಅವ್ರು ಮಾಡಿರೋದು ಹೇಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವನ್ ಅವ್ರ ಮೊಮ್ಮಕ್ಕಳು ಕೂಡ ಮಾಡ್ತಾರೆ ಚೆನ್ನಾಗಿ, ನಾನು ನೋಡಿದ ಪ್ರಕಾರ. ಸೊ ಅವ್ರ ಹತ್ರನೂ ಕೇಳೋಣ ಅವ್ರು ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಓಕೆ, ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ವಿನಾಯಕ್ ಗುನ್ಗಾ ಅವ್ರದ್ದು ಇಂಟ್ರೊಡಕ್ಷನ್ ಆದಮೇಲೆ ಇವಾಗ ಅವ್ರ ಮಕ್ಕಳು ಇಲ್ಲೇ ಇದ್ದಾರೆ. ಇವರು ಪ್ರಸಾದ್ ಗುನ್ಗಾ ಅಂತ ಹೇಳಿ, ಇವರು ಮಂಜುನಾಥ್ ಗುನ್ಗಾ ಅಂತ ಹೇಳಿ. ಸೊ ಅವ್ರ ಹತ್ರನೇ ಕೇಳೋಣ ಅವ್ರ ಜರ್ನಿ ಯಾವ ಥರ ಸ್ಟಾರ್ಟ್ ಆಯಿತು ಅಂತ ಹೇಳಿ. ಯಾಕಂದರೆ ಅವ್ರ ಜರ್ನಿ ಹೇಳಿದರು 1967ಇಂದ ಅಂತ ಹೇಳ್ಕೊಂಡು. ಸೊ ಓಕೆ, ಇವ್ರು ಯಾವ ಥರ ಸ್ಟಾರ್ಟ್ ಮಾಡಿದರು, ಅಂದರೆ ಅವ್ರು ಚಿಕ್ಕವರಿದ್ದಾಗಿಂದನೇ ಸ್ಟಾರ್ಟ್ ಮಾಡಿದರು ಯಾವ ಥರ ಅಂತ ಅವರಿಗೆ ಕೇಳೋಣ. ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ನಮ್ಮ ಜರ್ನಿ ಅಂದರೆ, ನಾವು ಶಾಲೆ ಹೋಗ್ತಾ ಇರಬೇಕಾದ್ರೆ ಮನೇಲಿ ತಂದೆಯವ್ರು ಮಾಡ್ತಿದ್ರು. ಅವ್ರಿಗೆ ನಾವು ಒಂಚೂರು ಏನಾದ್ರು ಒಂದು ಹೆಲ್ಪ್ ಮಾಡೋದು. ಇಲಿ, ಹಾವು, ಸಣ್ಣ ಸಣ್ಣ ಗಣಪತಿ, ಒಂದು ಹಂಸ ಗಿಸ ಅಂತ ಮಾಡಿ ಕಲಿತು ನಾವು ಮಾಡ್ತಾ ಇದ್ದೇವೆ ಈಗ. ಓಕೆ, ಅಂದರೆ ಇವಾಗ 2026 ಅಂದರೆ ಇಷ್ಟು ವರ್ಷದಲ್ಲಿ ಇವಾಗ ನೀವು ಎಷ್ಟು ಗಣಪತಿ ಮಾಡ್ತೀರಾ ಅಂದರೆ ಕ್ವಾಂಟಿಟಿ? ವರ್ಷ ಹೌದು. ಹಾಂ, ವರ್ಷ ಅಂದರೆ ಫಸ್ಟ್ ನಮ್ಮ ತಂದೆಯವರು ಮಾಡ್ತಾ ಇದ್ದಾಗ ಒಂದು 30-35 ಗಣಪತಿ ಇತ್ತು ನಮ್ಗೆ ಗೊತ್ತಿದ್ದ ಪ್ರಕಾರ. ಅದರ ನಂತರ ನಾವು ಶುರು ಮಾಡಿದ ಮೇಲೆ, ವಿದ್ಯೆ ನಂತರ ಶಾಲೆ ಬಿಟ್ಟ ಮೇಲೆ ನಾವು ಅದೇ ಶುರು ಮಾಡಿದ್ದೇವೆ. ಅದು ಶುರು ಮಾಡಿದ ಮೇಲೆ ಈಗ ವರ್ಷ ಏರ್ತಾ ಈಗ 150 ಗಣಪತಿ ಈ ವರ್ಷದ್ದು ನಮ್ಮದು ಆರ್ಡ್ರು. ಓಕೆ, ವರ್ಷದಿಂದ ವರ್ಷ ಒಂದು 10-12 ಗಣಪತಿ ಬರ್ತಾಯಿದೆ, ನಾವು ಅದನ್ನು ಮಾಡ್ತಾ ಇದ್ದೇವೆ. ಓಕೆ, ಮತ್ತು ನೀವು ಹೇಳ್ತೀರಾ ಇವಾಗ ನೀವು ಮಾಡೋದು ಇವಾಗ ಮಣ್ಣು ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವ ಥರ ಇದೆ ನೀವು ಮಾಡುವಂಥ ಮಟೀರಿಯಲ್? ನಮ್ಮದು ಮಟೀರಿಯಲ್ ಅಂದರೆ ನಮ್ಮದು ಟೋಟಲ್ ಮಣ್ಣಿಂದೇ ಗಣಪತಿ. ಯಾವುದು ಈಗ ನೈಸರ್ಗಿಕವಾಗಿ ಹಾನಿ ಆಗುವಂಥದ್ದು ಯಾವುದೂ ಇಲ್ಲ, ಎಲ್ಲ ಮಣ್ಣಿಂದೆ. ಪೋಕಳ ಗಣಪತಿ, ಅದಕ್ಕೆ ಕತ್ತ ಹುಲ್ಲು ಗಿಲ್ಲು ಏನೂ ಹಾಕೋದಿಲ್ಲ ನಾವು. ಕಲರು ಹೌದು, ನೀರಲ್ಲಿ ಕರಗೋಗುವಂಥ ಕಲರೇ. ಹಾಗೂ ನಾವು ಈಗ ಇಲ್ಲಿ ಯಲ್ಲಾಪುರದಲ್ಲಿ ಅತಿ ದೊಡ್ಡ ಗಣಪತಿ ಮಾಡ್ತೇವೆ. 10-11 ಗಣಪತಿ ನಾವು ಎಲ್ಲ ಸಾರ್ವಜನಿಕ ಗಣಪತಿ ಅಷ್ಟು ನಾವೇ ಮಾಡೋದು. ಹಾಗೂ ಅವರು ಕೊಟ್ಟಿದ್ದ ಮಾಡೆಲ್ನಂತೆ ಮಾಡಿ ಕೊಡ್ತೇವೆ. ಓಕೆ, ಅಂದರೆ ಅವ್ರು ಹೇಳೋ ಪ್ರಕಾರ ಯಾವುದೇ ಇವಾಗ ನ್ಯಾಚುರಲ್ ಅಂದರೆ ಎಲ್ಲದೂ ನ್ಯಾಚುರಲ್ ಆಗಿರುತ್ತೆ. ಅಂದರೆ ಮಣ್ಣಾಗಲಿ ಇಲ್ಲ ಅಂದರೆ ಪೇಂಟ್ ಕೂಡ ಅಷ್ಟೇ, ಯಾವುದು ವಾಟ್ರಲ್ಲಿ ಡಿಸಾಲ್ವ್ ಆಗುತ್ತೆ ಆ ಥರದ್ದೇ ಯೂಸ್ ಮಾಡ್ತಾರೆ. ಮತ್ತು ನೇಚರಿಗೆ ಹಾರ್ಮ್ ಆಗುವಂಥದ್ದು ಯಾವುದೇ ಪ್ರಾಡಕ್ಟ್ಸ್ ಆಗಲಿ ಇಲ್ಲ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಲಿ ಯಾವುದೂ ಯೂಸ್ ಮಾಡಲ್ಲ. ಮತ್ತು ಅವರು ಇವಾಗ ಯಲ್ಲಾಪುರದಲ್ಲಿ ಒಂದು 20 ಅರೌಂಡ್ ಇರ್ಬೋದು ಸಾರ್ವಜನಿಕ ಗಣಪತಿಗಳು. ಅದರಲ್ಲಿ ಒಂದು 11-12 ಗಣಪತಿಗಳನ್ನು ಇವರೇ ತಯಾರು ಮಾಡ್ತಾರೆ. ಅಂದರೆ ಕೆಲವೊಂದು ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಟಿಲಕ್ ಚೌಕ್ ಅಂತ ಇದೆ ಯಲ್ಲಾಪುರದಲ್ಲಿ, ಅದು 50+ ಆಗಿದೆ ಇಯರ್ಸ್. ಅದು ಅವ್ರ ಮುಂಚೆಯಿಂದನೂ ಅಷ್ಟೇ, ಅದೇ ಎಲ್ಲಿ ಸಾರ್ವಜನಿಕವಾಗಿ ಅವ್ರದ್ದು ಏನು ಪ್ಲೇಸ್ ಇದೆ ಅಲ್ಲೇ ಹೋಗಿ ಮಾಡ್ತಾರೆ. ಮಿಕ್ಕಿರೋದು ಇವಾಗ ಕೆಲವೊಂದು ಸಾರ್ವಜನಿಕ ಗಣಪತಿಗಳನ್ನು ಇಲ್ಲೇ ಅವ್ರ ಮನೆಗಳು ಏನೇ ಇರಲಿ ತಂದು ಕೊಡ್ತಾರೆ. ಸೊ ಇಲ್ಲೇ ಮಾಡಿ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಮತ್ತು ಪ್ರೈಸ್ಗಳು ಹೇಗಿರುತ್ತೆ ಅಂತ? ಪ್ರೈಸ್ ಅಂದರೆ ನಾವು ಯಾರಿಗೂ ಇಂತಿಷ್ಟೇ ರೇಟು ಅಂತೇಳಿ ಫಿಕ್ಸ್ ಆಗಿ ಹೇಳೋದಿಲ್ಲ. ಅವರು ಬರ್ತಾರೆ, ಬಂದು ಎಷ್ಟು ಅಂತೇಳಿ ಅವರಿಗೊಂದು ಭಾಳ ವರ್ಷದಿಂದ 60-65 ವರ್ಷದಿಂದನೂ ನಮ್ಮ ಮನೇಲಿ ಗಣಪತಿ ಮಾಡ್ತಾ ಇದ್ದವರು ಇದ್ದಾರೆ. ಹಾಗಾಗಿ ಅವ್ರೇನು ಈ ವರ್ಷದ ಇವನು ಈಗ ಹೇಗಿದೆ ಪರಿಸ್ಥಿತಿ ಈಗಿನ ಕಾಲದಲ್ಲಿ, ಅದೇ ರೀತಿ ಅವರೇ ಹೆಚ್ಚಾಗಿ ಕೊಡ್ತಾರೆ. ಯಾರಿಗೂ ನಾವು ಆ ರೇಟಿನ ಬಗ್ಗೆ ಮಾತಾಡೋದಿಲ್ಲ. ಸರಿಯಾಗಿ ನಾವು ಮಾಡಿದ ಒಂದು ಇದು ಕೆಲಸಕ್ಕೆ ಸರಿಯಾಗಿ ನಮಗೆ ಕೊಟ್ಟು ಹೋಗ್ತಾರೆ.
ಫ್ರೆಂಡ್ಸ್, ಕಲೆ ಅನ್ನೋದು ಹೇಗಿರುತ್ತೆ ನೋಡಿ, ಏನಕ್ಕಂದರೆ ಅವರು ತಂದೆಯವರು 1967 ಅವ್ರು ಹೇಳಿದ ಥರ ಶುರು ಮಾಡಿರೋದು. ಅವರು ಕೂಡ ಹಾಗೆ, ಅಂದರೆ ಚಿಕ್ಕ ಗೊಂಬೆಯಿಂದ ಹಿಡಿದು ಶುರು ಮಾಡಿರೋವಂಥದ್ದು. ಇವಾಗ ಅವ್ರ ಮಕ್ಕಳಾದವರು ಅಷ್ಟೇ, ಎಲ್ಲೂ ಟ್ರೈನಿಂಗ್ ಆಗಲಿ ಎಲ್ಲೂ ಹೋಗಿ ಕಲ್ತಿರೋದು ಅಂಥದ್ದಲ್ಲ. ಅವ್ರ ತಂದೆಯವ್ರು ಮಾಡ್ತಾ ಇರೋದನ್ನ ನೋಡಿ ಅವರಾಗೆ ಕಲ್ತಿರೋದು. ಸೊ ಇವಾಗ ಅವರಾಯಿತು, ನೆಕ್ಸ್ಟ್ ಅವ್ರ ಮೊಮ್ಮಕ್ಕಳು ಇಲ್ಲೇ ಇದ್ದಾರೆ. ಇವಾಗ ಅವರು ಅಷ್ಟೇ ಫ್ರೀ ಟೈಮಲ್ಲಿ ಏನಿರುತ್ತೆ ಅವರು ಕೂಡ ಅವ್ರಿಗೆ ಹೆಲ್ಪ್ ಮಾಡೋದಾಗಲಿ, ಅವರು ಅಷ್ಟೇ ಅವ್ರಿಗೂ ಏನು ಸ್ಪೆಷಲಾಗಿ ಏನೂ ಟ್ರೈನಿಂಗ್ ಕೊಟ್ಟಿಲ್ಲ. ಅವರಾಗೆ ಕಲಿತು ಅವರಾಗೆ ಇವಾಗ ಚಿಕ್ಕ ಚಿಕ್ಕ ಮೂರ್ತಿ ಆಗಲಿ ಅವರೇ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಇವಾಗ ಹೇಗೂ ಅವ್ರ ಕಾಲೇಜು ಅದೆಲ್ಲ ಹೋಗಿ ಯಾವಾಗ ರಜೆ ಇರುತ್ತೆ ಆ ಟೈಮಲ್ಲಿ, ಇಲ್ಲ ಯಾವಾಗಾದ್ರೂ ಟೈಮ್ ಇರುತ್ತೆ ಆ ಟೈಮಲ್ಲಿ ಇಲ್ಲೂ ಕೂಡ ಅವರು ಕೈ ಜೋಡಿಸ್ತಾರೆ ಅವ್ರ ಜೊತೆಗೆ. ಮತ್ತು ಇನ್ನೊಂದು ಮೇನ್ ಏನಂದರೆ ಇವ್ರದ್ದು ಇವಾಗ ಎಲ್ಲ ಪ್ರಾಸೆಸ್ ಎಲ್ಲ ಆದಮೇಲೆ ಪೇಂಟಿಂಗ್. ಸೊ ನೀವು ಪೇಂಟಿಂಗ್ ಎಲ್ಲ ಹೇಗೆ, ಅಂದರೆ ನೀವು ಅಷ್ಟೇ ಜನ ಮಾಡ್ತೀರಾ, ಇಲ್ಲಾಂದರೆ ಮತ್ತೆ ಯಾರೋ ಔಟ್ಸೈಡಿಂದ ಬರ್ತಾರಾ? ಯಾವ ಎಲ್ಲರೂ ಬರ್ತಾರೆ ನಮ್ಗೆ ಹೆಲ್ಪಿಗೆ ಭಾಳ ಜನ ಬರ್ತಾರೆ. ನಾವು ಮನೆಯವರಷ್ಟು ಮಂದಿ, ಮತ್ತು ನಮ್ಮ ಮನೆ ಹೆಂಗಸರು ಸಹಿತ, ಹೆಣ್ಮಕ್ಳು ಸಹಿತ ನಮ್ಮ ಕೈ ಜೋಡಿಸ್ತಾರೆ. ಪ್ರತಿಯೊಂದು ಬಣ್ಣದ ವಿಷಯದಲ್ಲಿ ಅವರು ಕೈ ಜೋಡಿಸ್ತಾರೆ. ಹಾಗೆ ಮತ್ತೆ ಬೇರೆಯವರು ಬರ್ತಾರೆ. ಒಂದು ಗಣೇಶನ್ ಅವ್ರು ಇರ್ತಾರೆ, ಕಡೆ ನಮ್ದು ಈ ಕಡೆ ಮನೆ ಆಜು ಬಾಜು ಆದರ್ಶ, ಆದಿತ್ಯ ಅನ್ನೋರು ಇರ್ತಾರೆ, ಸುಧೀರ್ ಪೈ ಅವ್ರು ಇರ್ತಾರೆ. ಅಂದರೆ ಭಾಳ ಜನ ಇದ್ದಾರೆ. ಅವರೆಲ್ಲರೂ ಒಂದು ಸೇರಿ ನಮಗೆ ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ಬಣ್ಣನೂ ನಾವು ಮಾಡ್ಕೊಂಡು. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಗಣೇಶನ ಹಬ್ಬ ಅಂದರೆ ಎಲ್ರಿಗೂ ತುಂಬ ಇಂಟ್ರೆಸ್ಟ್. ಅದು ಮತ್ತು ಗಣಪತಿ ಮಾಡೋ ಕಡೆ ಬಂದರೆ ಅಂತೂ ತುಂಬ ಖುಷಿ. ಏನಕ್ಕಂದರೆ ನಾವು ಒಂದು ಮೂರ್ತಿಗೆ ಪೇಂಟ್ ಮಾಡ್ಬೋದು ಆ ಥರ. ಇವಾಗ ನಾವು ಅಷ್ಟೇ, ನಾನಾಗಲಿ, ಇವಾಗ ನಮ್ಮ ಕ್ಯಾಮ್ರಾಮ್ಯಾನ್ ಅವ್ನು ಕೂಡ ಅಷ್ಟೇ, ಮತ್ತು ಅಕ್ಕಪಕ್ಕದ ಮನೆಯವರಾಗಲಿ, ಇಲ್ಲ ಇವ್ರಿಗೆ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ ಅವರು ಕೂಡ ಅಷ್ಟೇ ಬಂದು ಕೈ ಜೋಡಿಸ್ತಾರೆ. ಪೇಂಟಿಂಗ್ ಅಂದರೆ ಮೂರ್ತಿ ಎಲ್ಲ ನಾವು ಮಾಡಲ್ಲ, ಯಾಕಂದ್ರೆ ನಮ್ಗೆ ಅಷ್ಟು ಇದಿರಲ್ಲ. ಸೊ ಪೇಂಟಿಂಗಲ್ಲಿ ನಾವು ಸ್ವಲ್ಪ ಅವ್ರಿಗೆ ಕೈ ಜೋಡಿಸ್ತೇವೆ. ಸೊ ನಮಗೂ ಒಂಥರ ಅದ್ರಲ್ಲಿ ಖುಷಿ ಸಿಗುತ್ತೆ, ಮತ್ತು ಎಲ್ಲರೂ ಮಾತಾಡಿಕೊಂಡು ಎಲ್ಲ ಸ್ವಲ್ಪ ಟೈಮ್ ಪಾಸು ಆಗುತ್ತೆ ಅಂದ್ಕೊಂಡು ನಾವು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತೇವೆ. ಫ್ರೆಂಡ್ಸ್, ಇವಾಗ ಟೋಟಲಿ ಆಲ್ಮೋಸ್ಟ್ ಈಗ ಇದು ಒಂಥರ ಇಂಟ್ರೊಡಕ್ಷನ್ ವಿಡಿಯೋ, ಅಂದ್ರೆ ಯಾವ ಥರ ಪ್ರೊಸೆಸ್ ಇದೆ ಅವ್ರದ್ದು ಅಂತ ಹೇಳಿ ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಅವ್ರು ಯಾವ ಥರ ಗಣಪತಿ ಮಾಡ್ತಾರೆ, ಇಲ್ಲಾಂದರೆ ಯಾವ ಥರ ಮೂರ್ತಿಗಳು ಇರುತ್ತೆ, ಮತ್ತು ಪೇಂಟಿಂಗ್ ಪ್ರಾಸೆಸ್ ಎಸ್ಪೆಷಲಿ ಅದನ್ನ ನಾನು ಸೆಕೆಂಡ್ ಪಾರ್ಟಲ್ಲಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೇನೆ. ಸೊ ನೀವು ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ನೋಡಿ, ಸೊ ನಿಮಗೂ ಒಂದು ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಇರುತ್ತೆ. ಅಂದರೆ ಇವಾಗ ಯಲ್ಲಾಪುರದಲ್ಲಾಗಲಿ ಹೊರಗಡೆ ಯಾರು ಇವಾಗ ಒಂದು ಊರಲ್ಲಿ ಸ್ಟಾರ್ಟಿಂಗಿಂದ ಗಣಪತಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಆ ಥರ ಇವಾಗ ಆ್ಯಕ್ಚುಲಿ ನಾನು ಬಂದಿರೋದು ಇವ್ರು ಮುಂಚೆನೂ ಮಾಡ್ತಾ ಇದ್ದಾರೆ, ಅವ್ರು ಹೇಳ್ದಂಗೆ 1967ಇಂದ. ಸೊ ಓಕೆ, ನೋಡೋಣ ನೆಕ್ಸ್ಟ್ ಅವ್ರದ್ದು ಏನು ಪ್ರಾಸೆಸ್ ಇರುತ್ತೆ ಅಂತ ಹೇಳ್ಕೊಂಡು ಪಾರ್ಟ್ 2ದಲ್ಲಿ ನೋಡಿ.